ಪಾತ್ರಗಳು ಆ ಸನ್ನಿವೇಶದಲ್ಲಿ ರೂಪಾಂತರ ಆಗದಲ್ದಿರ ಪ್ರೇಕ್ಷಕರು ಕೂಡ ಅವರಲ್ಲೂ ಒಂದು ರೂಪಾಂತರ ಆಗ್ತಾ ಹೋಗುತ್ತೆ. ರಾಜ್ ಅವರ ರೈಟಿಂಗ್ ಒಂದು ಮೊಟ್ಟೆ ಕಥೆಲೆ ಅವರು ಅದನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ರು. ನನಗೆ ವ್ಯಕ್ತಿಯಾಗಿ ಅವರು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ರೂಪಾಂತರ ಗರುಡ ಗಮನ ಟೈಮಲ್ಲಿ ಶೂಟ್ ಆಗಿರೋದ್ರಿಂದ ಲೈಕ್ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ದೆ ನಾನು. ಇರೋ ಲ್ಯಾಂಗ್ವೇಜ್ ಅನ್ನೇ ಕಲಿಯೋದು ಕಷ್ಟ ಅಂತದ್ರಲ್ಲಿ ಇವರೇ ಒಂದು ಸೃಷ್ಟಿ ಮಾಡ್ಕೊಂಡು ಅದನ್ನ ಮಾತಾಡೋದು, ಇವರು ಪಾತ್ರ ಆಗಿ ಅಲ್ಲಿರೋ ಪಾತ್ರಗಳಿಗೆ ಇವ್ರ ಭಾಷೆ ಅರ್ಥ ಆಗತ್ತೋ ಬಿಡತ್ತೋ ಭಾವನೆಯಿಂದ ಅರ್ಥ ಆಗುತ್ತೆ. ನಾನು ಆಡಿಷನ್ಸ್ ಅಲ್ಲಿ 99% ಫೇಲ್ಡ್ ಕ್ಯಾಂಡಿಡೇಟ್. ರಂಗಭೂಮಿನೂ ನಿಮ್ಗೆ ಅಷ್ಟೇ ಫ್ರೀಡಮ್ ಕೊಟ್ಟಿರುತ್ತೆ. ಫೇಸ್ ಆಫ್ ದ ಮೂವಿ ಅಂತ ರಾಜೇ ಇರೋದು. ಯಾಕೆ ಅನ್ನೋದು ಒಂದು ರೀಸನಿಂಗ್ ಕೊಡ್ತಾರಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಯ್ ಹೆಲೋ ಕನ್ನಡ ಪುಚ್ಚನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಪ್ರತಿ ಮನುಷ್ಯನಿಗೂ ಪ್ರತಿ ಹಂತದಲ್ಲೂ ರೂಪಾಂತರ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆ ರೂಪಾಂತರ ಇಲ್ಲ ಅಂತಂದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಎದುರಾಗ್ಬಿಡುತ್ತೆ ಅಲ್ವಾ? ಸೊ ಇದೇ ಒಂದು ರೂಪಾಂತರ ಅನ್ನೋ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ರೆಡಿ ಆಗಿದೆ. ಸದ್ಯ ಸಿನಿಮಾ ರಿಲೀಸ್ಗೂ ಕೂಡ ನಿಂತಿದೆ. ಸದ್ಯಕ್ಕೆ ನಮ್ಮ ಜೊತೆ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತ ಅಂಜನ್ ಹಾಗೂ ಲೇಖಾ ಇವರಿಬ್ರು ನಮ್ಮ ಜೊತೆ ಇದ್ದಾರೆ. ಚಿತ್ರದ ಬಗ್ಗೆ ಸಾಕಷ್ಟಿದೆ ಮಾತನಾಡೋದು, ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಇಬ್ರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್. ಎಕ್ಸೈಟೆಡ್ ಆಗಿದ್ದೀವಿ. ಅಲ್ಲ, ನಾನು ಹೇಗಿದ್ದೀರಾ ಅಂತ ಕೇಳಿ ನೀವ್ಯಾಕೆ ಅವ್ರನ್ನ ನೋಡ್ತಾ ಇದ್ದೀರಾ? ಅಲ್ಲ, ಫಸ್ಟ್ ಅವ್ರು ಆನ್ಸರ್ ಮಾಡ್ತಾರ, ನಾನು ಆನ್ಸರ್ ಮಾಡ್ಬೇಕಾ ಅಂತ ಓವರ್ಲ್ಯಾಪ್ ಆಗೋದು ಬೇಡ. ನಿಮ್ ಪ್ರಕಾರ ಯಾರು ಫಸ್ಟ್ ಆನ್ಸರ್ ಮಾಡ್ಬೇಕು? ಇಬ್ರು ಆನ್ಸರ್ ಮಾಡ್ತೀವಿ. ಆರಾಮ್. ಅಲ್ಫಾಬೆಟಿಕ್ ಅಂತ ಹೇಳ್ತಿದ್ರು. ಚೆನ್ನಾಗಿದ್ದೀವಿ. ಆರಾಮ್. ಹೇಗಿದೆ ಪ್ರಮೋಷನ್? ಬಿಸಿ? ಗುಡ್. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಂದರೆ ರಾಜ್ ಅವ್ರು ಹೇಳ್ದಂಗೆ ಕಂಟೆಂಟ್ ಚೆನ್ನಾಗಿರ್ಬೇಕಾದ್ರೆ ಅದನ್ನ ಪ್ರಮೋಟ್ ಮಾಡೋದಕ್ಕೂ ನಮಗೆ ಅಷ್ಟೇ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಎಲ್ಲ ಖುಷಿಯಾಗಿ ನಡೀತಾ ಇದೆ. ಪ್ರಮೋಷನ್ಸ್ ಹೇಗಿದೆ? ಪ್ರಮೋಷನ್ಸ್ ಇದು ನನ್ನ ಒಂಥರ ಹೊಸದಾಗಿದೆ. ತುಂಬ ಕಲೀಲಿಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಕೆಲಸನ ಪ್ರಸ್ತುತಿ ಮಾಡೋದು ಅದೊಂದು ಸೆಪ್ರೇಟ್ ಆದ ಕೆಲಸ, ಒಂದು ಕಲೆ ಇರುತ್ತೆ. ಸೊ ಗೆಟಿಂಗ್ ಟು ಲರ್ನ್ ಅ ಲಾಟ್ ಅಂಡ್ ಇಟ್ಸ್ ಆಲ್ ವೆರಿ ಎಕ್ಸೈಟಿಂಗ್ ಗೆಟಿಂಗ್ ಟು ಮೀಟ್ ನ್ಯೂ ಪೀಪಲ್ ಲೈಕ್ ಯು. ವಾವ್, ಸೊ ಸ್ವೀಟ್. ಆ್ಯಕ್ಚುಲಿ ಲೇಖಾ ಬಗ್ಗೆ ನಾವು ಮಾತನಾಡಲೇಬೇಕು ಸರ್. ಯೂಶಲಿ ಒಂದು ಸಿನಿಮಾದಲ್ಲಿ ನಾವು ಯಾವುದೋ ಒಂದು ಪಾತ್ರವನ್ನು ಒಪ್ಕೋತೀವಿ ಮಾಡ್ತೀವಿ ಅಂತಂದರೆ ಗೊತ್ತಿಲ್ಲ, ಆ ಸಿನಿಮಾ ರಿಲೀಸ್ ಆದಮೇಲೆ ಜನ ನಮ್ಮನ್ನು ಆ ಪಾತ್ರ ಬಿಟ್ಟು ಇನ್ನೊಂದು ಪಾತ್ರಕ್ಕೆ ಅಡ್ಜಸ್ಟ್ ಆಗೋದು, ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಬಟ್ ನೀವು ಫಸ್ಟ್ ಸ್ಟೆಪ್ಪಲ್ಲೇ ಅಂದರೆ ಈ ಥರದ ಒಂದು ಚಾಲೆಂಜಿಂಗ್ನ ತಗೊಳ್ಳೋದಕ್ಕೆ ಏನು ತುಂಬ ಇದಾಯಿತು ನಿಮಗೆ ಅಂತ ಹೇಳಿ? ಅದು ಕ್ಯಾರೆಕ್ಟರ್ನ ಒಂದು ಸರಿ ಅನ್ಬೋದು. ಯಾವ ಥರ ಬರೆದಿದೆ ಮಿಥಿಲೇಶ್ ಅವರು, ಯಾವ ಥರ ಕ್ಯಾರೆಕ್ಟರ್ನ ಬರೆದಿದ್ದಾರೆ, ಕಥೆನ ಎಷ್ಟು ಏನಂತಾರೆ ಅದನ್ನು ಹಿಂಗೆ ಸ್ಟ್ಯಾಬ್ ಮಾಡುತ್ತಲ್ಲ ಹಾರ್ಟಲ್ಲಿ, ಆ ಥರ ಒಂದು ಮೈಂಡು ಕೂಡ. ಸೊ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಆಸ್ಪೆಕ್ಟ್ನ ಟಚ್ ಮಾಡುತ್ತೆ ಈ ಕಥೆ. ನಮ್ಮ ಲೈಫ್ ಸೊಸೈಟಿ ಇದೊಂದು ಆಸ್ಪೆಕ್ಟ್ನ. ಸೊ ಚಾಲೆಂಜಿಂಗ್ ಆಗಿದೆ. ವಾಟ್ ಮೋರ್ ಕ್ಯಾನ್ ಅನ್ ಆ್ಯಕ್ಟರ್ ಆಸ್ಕ್ ದ್ಯಾನ್ ಸಮಥಿಂಗ್ ಟು ಡೂ ಅದರ್ ದೆನ್ ಸುಮ್ಮನೆ ಲೈನ್ಸ್ ಓದ್ಕೊಂಡು ಹೇಳೋದಕ್ಕಿಂತ. ಅಫ್ಕೋರ್ಸ್ ಲೈನ್ಸ್ ಕಲಿಯೋದು ತುಂಬ ಕಷ್ಟ. ನನಗೆ ಲೈನ್ಸ್ ಕಲಿಯೋದು ಕಷ್ಟ ಆಗೋದೇ ಇಲ್ಲ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಜೊತೆ ನನ್ನ ಕೈಯಿಂದ ಯಾವ ಥರ ಕೆಲಸ ಆಗಬಹುದು ಅಂತ ನನಗೂ ಒಂದು ಕಲಿಕೆ. ಆ್ಯಂಡ್ ಇಟ್ಸ್ ಅ ಚಾಲೆಂಜ್ ಆ್ಯಂಡ್ ವಿ ಆರ್ ಆಲ್ವೇಸ್ ಅಪ್ ಫಾರ್ ಅ ಚಾಲೆಂಜ್. ರಂಗಭೂಮಿಯಿಂದ ಬಂದಿರೋರು. ಇದು ಯಾವುದೋ ಮ್ಯಾಟ್ರ್ ಎಲ್ಲ ಅಲ್ಲ, ಬಟ್ ನಾಟ್ ದ್ಯಾಟ್, ಬಟ್ ಒನ್ ಈಸ್ ಆಲ್ವೇಸ್ ಅಸ್ಪೈರಿಂಗ್ ಟು ಡೂ better, bigger, different things than what we've done, and getting into out of your comfort zone. ಸೂಪರ್. ಮಾತನಾಡೋಣ, ಏನೋ ಸಾಕಷ್ಟಿದೆ. ಅಂಜನ್ ಅವರೇ, ನಿಮ್ಮನ್ನ ನಾವು ಆ ಗ್ಲಿಮ್ಸಲ್ಲಿ ನೋಡಿದ ರೀತಿನೇ ಬೇರೆ ಇದೆ. ತುಂಬ ಚಿಕ್ಕವರಾಗಿ ಕಾಣ್ತೀರಾ ಆ್ಯಂಡ್ ಇವಾಗ ನೋಡ್ತಿರೋ ರೀತಿನೇ ಬೇರೆ. ಏನು ಕ್ಯಾರೆಕ್ಟರ್ ಯಾವ ಥರ ಹೋಗುತ್ತೆ, ಏನು ಮಾಡಕ್ಕೆ ಹೊರಟಿದ್ದೀರಾ ಸಿನಿಮಾದಲ್ಲಿ? ಅಂದರೆ ಅದು ಸ್ವಲ್ಪ ಫಿಸಿಕಲ್ ಆಗು ನಾವು ಒಂದು ಸ್ವಲ್ಪ ಅದು ಡಿಮ್ಯಾಂಡ್ ಮಾಡ್ತು, ಒಂದು ಟ್ರಾನ್ಸ್ಫಾರ್ಮೇಷನ್ನು. ಸೊ ಆ ಪ್ರಾಸೆಸ್ಸಲ್ಲಿ ಆ್ಯಕ್ಚುಲಿ ನಾನು ಇರೋದೇ ಸಣ್ಣ, ಅದರಲ್ಲಿ ಲೀನ್ ಮತ್ತು ಥಿನ್ ಅಂತ ಹೇಳ್ತಾರಲ್ಲ, ಸೊ ಆ ಥಿನ್ನಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸೆಲ್ ಅಂದರೆ ಎಕ್ಸೆಸ್ ಆಗಿಬಿಟ್ಟಿದ್ದೆ ನಾನು. ಎಕ್ಸ್ಟ್ರಾ ಸ್ಮಾಲ್. ಅದೊಂದು ಆ ಪ್ರಾಸೆಸ್ಸು ಡಿಮ್ಯಾಂಡ್ ಮಾಡಿದಾಗೆ ಅರೌಂಡ್ 6 to 7 kgs ಸ್ವಲ್ಪ ಇಳಿದಿದ್ದೆ. ಸೊ ಆಗ ಈ ಚೀಕ್ ಬೋನ್ಸು, ಈ ಮುಖ ಎಲ್ಲ ಒಳಗಡೆ ಹೋಗೋದು, ಅಂದರೆ ಆ ಕ್ಯಾರೆಕ್ಟರ್ ಸೈಕಿ ಅಚೀವ್ ಮಾಡಬೇಕು ಅಂತಂದಾಗ ಸ್ವಲ್ಪ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ನು ಅದು ಅದೊಂಥರ ಕಾಂಪ್ಲಿಮೆಂಟ್ರಿ ಆಗಿ ಬಂದ್ಬಿಡುತ್ತೆ.
ಸೊ ಅದರಿಂದ ಮೋಸ್ಟ್ಲಿ ಆ್ಯಂಡ್ ರೂಪಾಂತರ ಗರುಡಗಮನ ಟೈಮಲ್ಲಿ ಶೂಟ್ ಆಗಿರೋದ್ರಿಂದ ಲೈಕ್ ಆ ಒಂದು ಇದರಲ್ಲಿ ಈಗ ನಾನು ನೋಡ್ತಿರೋದು ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ದೆ ನಾನು SLV ಸಿರಿ ಲಂಬೋದರ ವಿವಾಹ ಅಂತ. ಅದಕ್ಕೋಸ್ಕರ ಒಂದು 12 kg ಗೈನ್ ಮಾಡಬೇಕಾಗಿತ್ತು. ಸೊ ಮೋಸ್ಟ್ಲಿ ಆ ಒಂದು ಗ್ಯಾಪಲ್ಲಿ ನಿಮಗೆ ಆ ಡಿಫ್ರೆನ್ಸ್ ಚೇಂಜಸ್ ಕಾಣಿಸ್ತಿದೆ ಅಂತ. ಕೂಲ್. ಇನ್ನು ಲೆಕ್ಕ ಅವರೇ, ನಿಮಗೆ ರಿಯಲ್ ಲೈಫ್ನಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಮಾತನಾಡೋದಕ್ಕೆ ಬರುತ್ತೆ ಆ್ಯಂಡ್ ಸಿನಿಮಾಗಾಗಿ ಎಷ್ಟೆಲ್ಲ ಲ್ಯಾಂಗ್ವೇಜ್ ಕಲ್ತಿದ್ರಿ ಅಂತ? ರಿಯಲ್ ಲೈಫಲ್ಲಿ ತೆಲುಗು ಮದರ್ ಟಂಗ್, ಮನೆಯಲ್ಲಿ ತೆಲುಗು ಮಾತಾಡೋದು, ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಫ್ಲೂಯೆಂಟ್ಲಿ ಓದೋದು ಬರೆಯೋದು ಎಲ್ಲ, ಈ 4 ಲ್ಯಾಂಗ್ವೇಜಸ್. ಹಂಗೆ ಓಡಾಡ್ತಾ ಕಾನ್ವರ್ಸೇಷನಲ್ ತಮಿಳ್ ಸ್ವಲ್ಪ, ಲೈಕ್ ಆಲ್ ಇಂಡಿಯನ್ಸ್, ಲೈಕ್ ಮೋಸ್ಟ್ ಬ್ಯಾಂಗ್ಳೂರಿಯನ್ಸ್ ಇಷ್ಟು ಲ್ಯಾಂಗ್ವೇಜಸ್ ಬರುತ್ತೆ. ಬಟ್ ಈ ಫಿಲ್ಮಲ್ಲಿ ಇದ್ರ ಆಸ್ಕೆ ಬೇರೆ ಇತ್ತು. ಸೊ ಒಂದು ಬೇರೆ ಥರ ಲ್ಯಾಂಗ್ವೇಜ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಸೊ ಆದರೆ ಅದು ಫಿಲ್ಮ್ ನೋಡಿದ್ರೇ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಐ ಕಾಂಟ್ ರಿಯಲಿ ಸೇ ಮಚ್ ಅಬೌಟ್ ಇಟ್, ಬಟ್ ವಿ ಪುಟ್ ಇನ್ ಅ ಲಾಟ್ ಆಫ್ ವರ್ಕ್ ಮೇಕಿಂಗ್ ದಟ್ ಹ್ಯಾಪನ್. ಅಂದರೆ ಇರೋ ಲ್ಯಾಂಗ್ವೇಜನ್ನೇ ಕಲಿಯೋದು ಕಷ್ಟ ಅಂಥದ್ರಲ್ಲಿ ಇವರೇ ಒಂದು ಸೃಷ್ಟಿ ಮಾಡಿಕೊಂಡು ಅದನ್ನು ಮಾತಾಡೋದು ಅಂದರೆ ರಿಪಿಟೇಷನ್ ಬಂದ್ಬಿಡುತ್ತೆ ಒಂದೊಂದ್ಸಲ. ಇವನ್ ನಾವು ಒಂದು ಹೊಸ ಲ್ಯಾಂಗ್ವೇಜ್, ಒಂದು ಜಿಬರಿಷ್ ಮಾತಾಡ್ತಿದ್ರು ಅದರಲ್ಲಿ ರಿಪಿಟೇಷನ್ ಬರೋದು ಸಾಧ್ಯತೆಗಳು ಜಾಸ್ತಿ. ಆವಾಗ ಅದೊಂಥರ ಕ್ಯಾರಿಕೇಚರಿಶ್ ಅನ್ಸ್ಬಿಡುತ್ತೆ, ಅದೊಂದು ಭಾಷೆ ಅನ್ಸಲ್ಲ. ಬಟ್ ಕ್ಯಾರಿಕೇಚರಿಶ್ ಅನಿಸ್ದೆ ಅದೊಂದು ಭಾಷೆ ಅಂತ ಅನ್ನಿಸ್ಬೇಕು ಅಂತಂದರೆ ಅದ್ರ ಹಿಂದೆ ಒಂದು ದೊಡ್ಡ ಪ್ರಾಸೆಸ್ಸೇ ಇದೆ. ಅದು ಮೋಸ್ಟ್ಲಿ ನೀವು ಆಮೇಲೆ ರಿವೀಲ್ ಮಾಡ್ತೀರಾನೋ, ಅದಕ್ಕೆ ಕೇಳಬೇಕು. ಅದು ಅಲ್ಲ, ಅದು ಆಕ್ಚುಲಿ ಚಾಲೆಂಜಿಂಗ್, ಅದು ದೊಡ್ಡ ಎಫರ್ಟ್ ಕೂಡ ಹೌದು. ನನಗೆ ಕಾಡ್ತಿರೋದು ಒಂದೇ ಪ್ರಶ್ನೆ, ಸಿನಿಮಾ ನೋಡ್ಬೇಕಾದ್ರೆ ಅಟ್ಲೀಸ್ಟ್ ನಿಮ್ಮ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗುತ್ತಾ ಅನ್ನೋದು. ವಿಜುವಲ್ ಮೀಡಿಯಂ ಈಸ್ ಸಚ್ ದ್ಯಾಟ್ ಐ ಡೋಂಟ್ ಥಿಂಕ್ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್, ಐ ಡೋಂಟ್ ಥಿಂಕ್ ಲ್ಯಾಂಗ್ವೇಜ್ ಇಸ್ ನೆಸೆಸರಿ. ಅದು ಕನ್ವೆ ಆಗ್ಬಿಡುತ್ತೆ, ಕತೆ ಏನು ನಡೀತಾ ಇದೆ. ಬಿಕಾಸ್ ಈ ಕ್ಯಾರೆಕ್ಟರ್ ಮಾತಾಡೋದು ಅರ್ಥ ಆಗದೆ ಇರೋದೇ ಒಂದು ದೊಡ್ಡ ಎಲಿಮೆಂಟ್ ಆಗ್ಬಿಡುತ್ತೆ. ಸೊ ಐ ವಾಂಟ್ ಟು ಸೇ ಲಾಟ್ ಆಫ್ ಥಿಂಗ್ಸ್, ಬಟ್ ಐ ಡೋಂಟ್ ವಾಂಟ್ ಟು ರೂಯಿನ್ ದಿ ಎಕ್ಸ್ಪೀರಿಯನ್ಸ್ ಫಾರ್ ದಿ ಆಡಿಯನ್ಸ್. ಇವರು ನಿಮ್ಮ ಇದ್ರಲ್ಲಿ ನಾನು ಒಂದು ಹೇಳ್ಬೋದಾ, ಅಂದರೆ ನಾನು ಈ ಸಿನಿಮಾ ನೋಡಿರೋದ್ರಿಂದ ನನಗೆ ಪ್ರೇಕ್ಷಕನಾಗೂ ನಾನು ಹೇಳ್ತಾ ಇದ್ದೀನಿ. ಹೌದಾ? ಓಕೆ. ಇವರು ಪಾತ್ರ ಆಗಿ ಅಲ್ಲಿರೋ ಪಾತ್ರಗಳಿಗೆ ಇವ್ರ ಭಾಷೆ ಅರ್ಥ ಆಗತ್ತೋ ಬಿಡುತ್ತೋ, ಆದರೆ ಪ್ರೇಕ್ಷಕರಿಗೆ ಇವ್ರ ಭಾಷೆ ಭಾವನೆಯಿಂದ ಅರ್ಥ ಆಗೇ ಆಗುತ್ತೆ. ಅವ್ರು ಸಿನಿಮಾ ನೋಡೋಕ್ಕೆ ಈಸಿಯಾಗಿ ಹೇಳ್ಬಿಟ್ರು. ಆ್ಯಕ್ಚುಲಿ ಖುಷಿ ಆಗುತ್ತೆ. ಯಾವುದೋ ಒಂದು ಇವಾಗೆಲ್ಲ ಹಾಗೆ ಆಗ್ಬಿಡಿದೆ ಅಲ್ವಾ, ನಾವು ಯಾವುದೋ ಒಂದು ಲ್ಯಾಂಗ್ವೇಜ್ ನೋಡಿ ಭಾಷೆ ಬರುತ್ತೋ ಇಲ್ವೋ ಅಂತ ನೋಡಿ ಸಿನಿಮಾ ಯಾರು ನೋಡಲ್ಲ, ಭಾವನೆಗಳು ಎಂಡ್ ಅಷ್ಟೇ. ಹೌದು. ಸೊ ಅಂಜನ್ ಅವರ ಪಾತ್ರ ಹೇಳ್ತಾ ಇದ್ರಿ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ರಾಜ್ ಸರ್ ನಿಮ್ಮದು ಈ ಸಿನಿಮಾದಲ್ಲಿ ರೀತಿಲಿ ಸಕಲಾಗಿದೆ, ಕಾಸ್ಟಿಂಗ್ ಸಕಲಾಗಿದೆ ಆ್ಯಂಡ್ ನಿಮ್ಮೆಲ್ಲರ ಪಾತ್ರ ಅಂತೂ ಅದ್ಭುತವಾಗಿದೆ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ಈ ಸಿನಿಮಾಗೆ ನಿಮ್ಮ ಒಂದು ಎಂಟ್ರಿ ಆಗಿದೆ ಹೇಗೆ? ನಾನು ಪಾಂಡಿಚೇರಿಲಿ ಆದಿಶಕ್ತಿ ಅಂತ ಒಂದು ಜಾಗ ಇದೆ, ಅವರು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡ್ತಾರೆ. ಅಲ್ಲಿ ನಾನು ಸ್ಟೂಡೆಂಟಾಗಿ ಹೋಗಿದ್ದೆ. ಆ್ಯಕ್ಟಿಂಗ್ ವರ್ಕ್ಶಾಪಲ್ಲಿ ಮಾಡಬೇಕಾದ್ರೆ ನಾನು ಮತ್ತು ನನ್ನ ಸ್ನೇಹಿತರು ಒಬ್ಬರು ಇಲ್ಲಿಂದ ಬೆಂಗಳೂರಿಂದ ನಾವಿಬ್ಬರು ಹೋಗಿದ್ವಿ. ಅವರು ಆ್ಯಕ್ಟರು, ನಾವಿಬ್ಬರು ಒಂದೇ ಕೋಣೆಯಲ್ಲಿ ಇದ್ವಿ. ಅಲ್ಲಿ ಶೇರಿಂಗ್ ರೂಮ್ಸ್ ಕೊಡ್ತಾರಲ್ಲ, ಸೊ ನಾನು ಅವರು ಒಂದೇ ಕೋಣೆಯಲ್ಲಿದ್ವಿ. ಅವ್ರಿಗೆ ಬಂದಿದ್ದು ಆಡಿಷನ್ ಕಾಲ್ ಇದು. ಹಾಗೆ ಅವರು ನನಗೆ ಫಾರ್ವರ್ಡ್ ಮಾಡಿದ್ರು, ನೋಡು ನೀನು ಇದಕ್ಕೆ ಟ್ರೈ ಮಾಡ್ತೀಯ ನೋಡು ಅಂತ. ನಾನು ಆಡಿಷನ್ಸಲ್ಲಿ 99% ಫೇಲ್ಡ್ ಕ್ಯಾಂಡಿಡೇಟು. ಅಂದರೆ ಹೋಗೋದು ಆ ಒಂದು ಪೀರಿಯಡ್ ಹೇಗಿತ್ತು ಅಂತಂದರೆ, ಯಾವ್ದು ಮೆಸೇಜ್ ಬರುತ್ತೋ ಮೊಬೈಲ್ಗೆ ಆಡಿಷನು, ತಗೋ ಗಾಡಿ ಎತ್ಕೊಂಡು ಹೋಗ್ತಾ ಇರು ಅಂತ. ಅಲ್ಲಿ ಆಡಿಷನ್ ಕೊಡೋದು ಅದೊಂಥರ ಹೇಗೆ ಅಂತಂದರೆ ಇಮ್ಯೂನ್ ಆಗಿಬಿಟ್ಟಿತ್ತು. ನೋ ಅನ್ನೋ ಪದಕ್ಕೆ ಇಮ್ಯೂನ್ ಆಗಿಬಿಟ್ಟಿದ್ದೆ. ಆಯಿತು ಆಡಿಷನ್ ಕೊಡ್ತೀನಿ, ನೋ ಅಂತಾರೆ, ನಾನು ನೆಕ್ಸ್ಟ್ ಆಡಿಷನ್ನು ಅಂತ ಎಂಜಾಯ್ ಮಾಡ್ತಿದ್ದೆ ಆ ಪ್ರಾಸೆಸ್ಸು. ಬಟ್ ಇದರಲ್ಲಿ ಕಾನ್ವರ್ಸೇಷನ್ ಕಂಟಿನ್ಯೂ ಆಯಿತು. ಓಕೆ, ನೀವು ಫೋಟೋಸ್ ಕಳಿಸಿದ್ರಿ, ಇನ್ನೊಂದು ಇವಾಗ ಆಡಿಷನ್ನಲ್ಲಿ ಮೋನೋಲಾಗ್ಸ್ ಕೊಡ್ತಾರೆ, ಇಲ್ಲಾಂತಂದರೆ ಯಾವುದೋ ಒಂದು ಡೈಲಾಗ್ಸ್ನ ಕ್ಯಾಮ್ರಾ ನೋಡ್ಕೊಂಡು ಹೇಳಬೇಕಾಗತ್ತೆ, ಆ ಥರ ಇರುತ್ತೆ. ಬಟ್ ಇದು ಒಂದು ಬಿಹೇವಿಯರಲ್ ವಿಡಿಯೋ ಒಂದಿತ್ತು. ಈ ಥರ ಒಂದು ಸರ್ಟನ್, ಈ ಕ್ಯಾರೆಕ್ಟ್ರು ಒಂದು ಸರ್ಟನ್ ಇದರಲ್ಲಿ ಒಂದು ಬಿಹೇವ್ ಮಾಡ್ತಿರುತ್ತೆ, ನೋಡೋಣ ಅದು ಹೇಗೆ ಮಾಡ್ತೀಯ, ಅದೊಂದು ವೀಡಿಯೋ ಕಳಿಸು ಅಂತ. ಅದೊಂದು ವೀಡಿಯೋ ಕಳಿಸಿದೆ. ನೆಕ್ಸ್ಟು ಹಾಗೆ ಕಂಟಿನ್ಯೂ ಆಗಿ ತಾಲೀಮ್ಗೂ ಹೋಯ್ತಿದ್ದು. ನಾವು ಇದಕ್ಕೆಲ್ಲ ಸಾಕಷ್ಟು ತಾಲೀಮ್ ಮಾಡಿ ಸಿನಿಮಾ ಮಾಡಿರೋದು. ಸೊ
ನನ್ನ ಪ್ರಕಾರ ರೂಪಾಂತರದ್ದು ಹಾಗೆ ರೂಪಾಂತರದ ಎಂಟ್ರಿ ಆಯಿತು. ಸೊ ಇನ್ನೊಂದು ಸ್ವಲ್ಪ ಈ ಈಗಲ್ ವ್ಯೂ, ಒಂದು ಬರ್ಡ್ ವ್ಯೂ ನೋಡಬೇಕು ಅಂತಂದರೆ ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಅಂದರೆ ಎಲ್ಲೋ ಯಾವಾಗಲೋ ಏನೋ ಒಂದು ಆಗ್ಬಿಟ್ಟಿರುತ್ತೆ, ಅದ್ರದ್ದು ಪರಿಣಾಮ ಇನ್ಯಾವಾಗೋ ಆಗಿರುತ್ತೆ, ಅದು ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತೀವಲ್ಲ. ಸೊ ನೋಡಿ, ಪಾಂಡಿಚೇರಿ ನನ್ನ ಫ್ರೆಂಡ್ಗೆ ಬಂದಿದ್ದ ಮೆಸೇಜು, ನನಗೆ ಪರಿಚಯ ಆಗಿದ್ದು ಒಂದು ಟೆಲಿವಿಷನಿಂದ, ನನಗೆ ಆದಿಶಕ್ತಿ ಅಂತ ಒಂದು ಐಡಿಯಾ ಈ ಥರ ಇದೆ ನೋಡು ಅಂತ ಬಿತ್ತಿದ್ದು ಯಾರೋ ಮುಂಬೈಯಲ್ಲಿ ಇನ್ನೊಬ್ರು. ಆ ಮುಂಬೈಗೆ ನಾನು ಹೋಗೋಕ್ಕೆ ಕಾರಣ ಇನ್ನೊಂದು ಏನೋ. ಸೊ ಇದು ಎಲ್ಲಿ ಶುರು ಆಯಿತು, ಇಲ್ಲಿವರೆಗೂ ಬಂದು ನಿಂತಿದೆ. ಹಾಂ, ಅದೇ ನಮ್ಮ ಕೈಲಿ, ಅಂದರೆ ನಾವು ಏನೇ ಪ್ರಯತ್ನ ಪಟ್ರು ಒಂದೊಂದ್ಸಲ ಅನಿಸ್ಬಿಡುತ್ತೆ ಎಲ್ಲ ಸ್ಕ್ರಿಪ್ಟೆಡ್ ಅಂತ ಅನಿಸ್ಬಿಡುತ್ತೆ. ಸೊ ಹೀಗೆ ನನ್ನ ರೂಪಾಂತರ. ಅದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ? ನಾನು ರಂಗಭೂಮಿಲಿ ಈಗಲೂ ತೊಡಗಿಸ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟು 13-14 ವರ್ಷ ಆಯಿತು ಅಂದ್ಕೊಳತ್ತೆ. ಹಾಗೆ ಟೆಲಿವಿಷನಲ್ಲೂ ಪಾತ್ರಗಳು ಮಾಡಿದ್ದೀನಿ. ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡೋಣ ಅಂತ ಸಿನಿಮಾಗೆ ಬಂದುಬಿಡಿದ್ರ. ಲೇಖಾ ಅವರು ಏನು ಆ್ಯಕ್ಚುಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಮಾಡ್ತಿದ್ರಿ, ಹಿಂದೆ ಯಾವ್ಯಾವೆಲ್ಲ ಸಿನಿಮಾ ಮಾಡಿದ್ದೀರಾ? ನಾನು ಅಟ್ ದ ಕೋರ್ ಥಿಯೇಟರ್ ಪ್ರಾಕ್ಟಿಷನರ್. ಇಂಗ್ಲೀಷ್ ಥಿಯೇಟರ್ ಭಾಳ ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀನಿ. ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆಯಿಂದ ಕನ್ನಡ ಥಿಯೇಟ್ರಲ್ಲೂ ಸ್ವಲ್ಪ ತೊಡಗಿಸ್ಕೊಂಡಿದ್ದೀನಿ. ಟ್ರಾನ್ಸ್ಲೇಷನ್, ಸ್ವಲ್ಪ ಬ್ರಿಡ್ಜ್ ಥರ, 2 ಲ್ಯಾಂಗ್ವೇಜಸ್ ಓದ್ತಾರೆ. ನಮ್ಮ ಥಿಯೇಟರ್ ಸೀನ್ ಹೆಂಗಿದೆ ಅಂದರೆ ಸ್ವಲ್ಪ ಸೈಲೋಸ್ ಥರ ಬೇರೆ ಬೇರೆ ಐಲ್ಯಾಂಡ್ಸಲ್ಲಿ ವರ್ಕ್ ಮಾಡ್ತಿದ್ವಿ. ಸ್ವಲ್ಪ ಹತ್ತಿರ ತರೋಣ ಅಂತ ಏನೋ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ. ಅದ್ರ ಜೊತೆಗೆ ಯಾಕಂದರೆ ಬರೀ ಥಿಯೇಟ್ರಲ್ಲಿ ಕೆಲಸ ಮಾಡುವಾಗ ಬರೀ ಸ್ಟೇಜಲ್ಲಿ ಆ್ಯಕ್ಟಿಂಗ್ ಮಾಡೇ ಜೀವನ ನಡೆಸೋಕ್ಕಾಗಲ್ಲ. ಸೊ ಐ ಟಾಟ್ ಮೈ ಸೆಲ್ಫ್ ಹೌ ಟು ಡೂ ಲೈಟ್ಸ್. ಐ ಆಮ್ ಅ ಲೈಟ್ ಟೆಕ್ನಿಷಿಯನ್, ಲೈಟ್ ಥಿಯೇಟರ್ ಶೋಸ್. ಫೋಟೋಗ್ರಫಿ ಮಾಡ್ತೀನಿ, ಮತ್ತು ಮಕ್ಕಳ ಜೊತೆ ಕೆಲಸ ಮಾಡ್ತೀನಿ, ಫೆಸಿಲಿಟಿ ಕ್ಲಾಸ್. ಸೊ ಎಷ್ಟೊಂದು ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ. ಸೊ ಮತ್ತು ಸೆವೆರಲ್ ಕಲ್ಚರಲ್ ಆರ್ಗನೈಸೇಷನ್ಸಲ್ಲಿ ಆರ್ಟ್ಸ್ ಅಡ್ಮಿನಿಸ್ಟ್ರೇಟರ್. ಸೊ ಒಂದು 14-17 ವರ್ಷದಿಂದ ಇದೇ ಆರ್ಟಿಸ್ಟಿಕ್ ಜರ್ನಿಯಲ್ಲಿ ಇದ್ದೀನಿ ನಾನು. ಸೊ ಈಗ ಸಿನಿಮಾ ಲೈಕ್ ಅಂಜನ್ ಹೇಳ್ದಂಗೆ, ಈಗ ಥಿಯೇಟ್ರಲ್ಲಿ ಇದ್ದಾಗ ಆಪರ್ಚುನಿಟೀಸ್ ಬರುತ್ತೆ, ಪರಿಚಯ ಆಗ್ತಾರೆ ಜನ, ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನಡೀತಾ ಇದೆ. ಡಸಂಟ್ ನೀಡ್ ಟು ಬಿ ಫಿಲ್ಮ್ ಆರ್ ಯಾವ. ಇಫ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್, ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಇಟ್. ಅಟ್ಲೀಸ್ಟ್ ಇದು ಫಸ್ಟ್ ಇಂಪ್ರೆಷನ್ ಬಂದ, ಇವ್ರು ಚೆನ್ನಾಗಿ ಬರ್ತಿದ್ದಾರೆ, ಪ್ರೀವಿಯಸ್ ವರ್ಕ್ ಚೆನ್ನಾಗಿತ್ತು ಅಂತ ಇಂಟ್ರೆಸ್ಟ್ ಬಂದಾಗ ಅಫ್ಕೋರ್ಸ್ ಆಡಿಷನ್ ಕಾಲ್ಸ್ ಬರುತ್ತೆ, ಮಾಡಿದ್ದೀವಿ. ಲೈಕ್ ಅಂಜನ್ ಕಂಪ್ಲೀಟ್ಲಿ ಅದೊಂದು ಸರ್ಕಸ್ ಇದ್ದೇ ಇರ್ತಲ್ಲ ಕಲಾವಿದರಿಗೆ, ಆಡಿಷನ್, ಕಂಟಿನ್ಯೂಸ್ ಆಡಿಷನ್ಸ್. ಅದು ಒಂದು ಕಲೆ. ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಆರ್ಟ್ ಫಾರ್ಮ್, ಹೌ ಟು ಆಡಿಷನ್. ಆ್ಯಂಡ್ ಐ ನಾಟ್ ಕ್ಲಿಯರ್ಲಿ ಫಿಗರ್ಡ್ ಇಟ್ ಔಟ್ ಆಟ್ ಆಲ್. ಸೊ ಎಲ್ಲ ಆಡಿಷನ್ zero. And sometimes people don't get back to you. It is not a great space to be in when you're trying to, okay, theatre ಮಾಡ್ತಾ ಇದ್ದೀವಿ, ಏನಾದರೂ ವೆರಿ ಇಂಟ್ರೆಸ್ಟಿಂಗ್ ಮಾಡ್ಬೋದಾ ಅಂತ ಟ್ರೈ ಮಾಡುವಾಗ ಇಟ್ಸ್ ನಾಟ್ ವೆರಿ ಮೋಟಿವೇಟಿಂಗ್. ಸೊ ಎಷ್ಟೊಂದು ಸತಿ ಆಡಿಷನ್ಗೆ ಹೋಗಿ ರಿಜೆಕ್ಟ್ ಆಗಿ, ಆರ್ ಇಟ್ ಬಿ ಲೈಕ್ ನೀವು ಮಾಡೋದು ಚೆನ್ನಾಗಿದೆ ಆದರೆ ಸೂಟ್ ಆಗ್ತಾ ಇಲ್ಲ ಅಂತ. ಸೊ ಆಲ್ ಆಫ್ ದ್ಯಾಟ್ ಇಸ್ ಹ್ಯಾಪಿಂಗ್. And I'm very aware that I am ಸ್ಕ್ರೀನ್ಗೆ ಫಿಟ್ ಆಗೋ ಥರ ನನ್ನ ಇದು ಪರ್ಸನಾಲಿಟಿ ಇಲ್ಲ ಅಂತಲೂ ಐ ಆಮ್ ಅವೇರ್. ಐ ಆಮ್ ಫೈನ್ ವಿತ್ ಇಟ್. ಬಟ್ ಐ ಹೋಪ್ ಲೈಕ್ ಸ್ಕ್ರೀನ್ ಶೋಸ್ ಮೋರ್ ರೆಗ್ಯುಲರ್ ಪೀಪಲ್ ಲೈಕ್ rather than so ಹಂಗೆ ಆಗ್ತಾ ದೆನ್ ಐ ಹ್ಯಾಡ್ ಡಿಸೈಡೆಡ್ ನಥಿಂಗ್ ಡೂಯಿಂಗ್ ನಾವು ಎನಿ ಮೋರ್ ಆಡಿಷನ್ಸ್. ಫಿಲ್ಮ್ ಅಟ್ಲೀಸ್ಟ್ ಅಂದರೆ ಫಿಲ್ಮ್ ಆಡಿಷನ್ ಮಾಡಲ್ಲ, ಏನು ರೆಸ್ಪಾಂಡ್ ಮಾಡಲ್ಲ. ಐ ಆಮ್ ಎನಿವೇ ಮೈ ಮೇನ್ ಸ್ಟೇ ವಾಸ್ ಥಿಯೇಟರ್. ಅದೊಂದು ಚಾನ್ಸ್ ಕೊಡೋಣ ಅಂತ ಫಿಲ್ಮ್ಗೆ ಅಲ್ಲಿ ಸಮ್ ಪ್ರಾಜೆಕ್ಟ್ಸ್, ನಾಟ್ ರಿಯಲಿ ಬಿಗ್ ಫಿಲ್ಮ್ಸ್ ಬಟ್ ಸಮ್ ಸ್ಮಾಲ್ ಪ್ರಾಜೆಕ್ಟ್ಸ್ಗೆ ಟ್ರೈ ಮಾಡಿದ್ರೆ ಆಗಿಲ್ಲ. ಸೊ ಮೇ ಬಿ ದಟ್ಸ್ ನಾಟ್ ಮೈ ಥಿಂಗ್ ಅಂತ ಬಿಟ್ಬಿಟ್ಟಿದೆ. ಆ್ಯಂಡ್ ಐ ಹ್ಯಾಡ್ ಅಷ್ಟೊಂದು ಏನಂತಾರೆ ಪ್ಯಾಷನೆಟ್ ಆಗಿ ಫಿಲ್ಮ್ ಮಾಡಬೇಕು ಅಂತೇನು ಇರಲಿಲ್ಲ ನನಗೆ. ಸೊ ಪರಿಚಯ ಆಯಿತು ಮಿಥಿಲೇಶ್ ಅವ್ರು ಆ್ಯಂಡ್ ಸುಹಾನ್ ಜೊತೆ.
ಏನೋ ಬೇರೆ ಸಂದರ್ಭದಲ್ಲಿ ಅವರು ರಂಗಶಂಕರದಲ್ಲಿ ಮತ್ತು ಕಾಮನ್ ಫ್ರೆಂಡ್ಸು ಕೊಲೀಗ್ಸ್ ಜೊತೆ ಹಂಗೆ ಪರಿಚಯ ಆಯಿತು. ಹೇಳಿದ್ವಿ ಫಿಲ್ಮ್ ಮಾಡ್ತಾ ಇದ್ದೀವಿ, ಸ್ಕ್ರಿಪ್ಟ್ ಕೊಟ್ಟರು ಫಾರ್ ಜಸ್ಟ್ ಫೀಡ್ಬ್ಯಾಕ್ ಟು ಡಿಸ್ಕಸ್. ಅರ್ಲಿ ಡ್ರಾಫ್ಟ್ ಆಗಿತ್ತು ಅದು. ನಾನು ಒಂದೇ ಸಿಟಿನಲ್ಲಿ ಓದ್ಬಿಟ್ಟು ದೆನ್ ದಿಸ್ ಒನ್ ಕ್ಯಾರೆಕ್ಟರ್ ಶಿ ವಾಸ್ ಪುಲ್ಲಿಂಗ್ ಮೀ ಟುವರ್ಡ್ಸ್ ಹರ್. She just jumped out of the page for me. And I felt, ಇದು ಮಾಡಿದ್ರೆ ಚೆನ್ನಾಗಿ, I wish. But I reminded myself, no, I am not going to audition. I am not going to ask for a role. And I also didn't know what, if I would fit in it or what Niklesh had in mind. But because ನಮ್ಮ ಕಾನ್ವರ್ಸೇಷನ್ ಬೇರೆ ಥರದ್ದು, I was not looking at it or reading it as an actor. More as a creator or a theatre maker. So how the then ಯಾಕಂದರೆ ಇವರು ಬೆಂಗಳೂರಲ್ಲಿ ಮಾಡ್ತಾ ಇರೋ ಪ್ರಾಜೆಕ್ಟ್ ಫಸ್ಟ್ ಟೈಮ್ ಈ ಟೀಮ್ ಅವ್ರದ್ದು. ಸೊ ದೇ ನೀಡೆಡ್ ಸಮ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಇದೆ. ಸೊ ಐ ಟು ಹೆಲ್ಪ್ ದೆಮ್ ಫೈಂಡ್ ಆ್ಯಕ್ಟರ್ಸ್ ಆ್ಯಂಡ್ ದೊಡ್ಡ ಪ್ರಾಸೆಸ್ ಆಯಿತು. ದೆನ್ ಐ ಕೆಪ್ಟ್ ಸೆಂಡಿಂಗ್ ಸಜೆಷನ್ಸ್, contacts of several actors for this particular role. And every time I said, I feel like, if anybody who gets this role, I'll be so envious of them. They'll of course do a great job, otherwise I wouldn't suggest that. But I'll be so ಬಿಟ್ಟೋಗ್ಬಿಡ್ತಲ್ಲ ಕೈಯಿಂದ ಅಂತ ಅನ್ಸುತ್ತೆ ಅಂತ ಒಂದು ಚಿಕ್ಕಿತ್ತು ಇರಿತ್ತು ಮನಸ್ಸಲ್ಲಿ. ಬಟ್ ಎಷ್ಟೊಂದು ನಾನು ಕಳಿಸಿದೆ, ನಾಟ್ ವರ್ಕಿಂಗ್ ಔಟ್ ಅಂದರು. ಒಂದಿನ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟು ಸಾಯಂಕಾಲ ಫೋನ್ ಮಾಡಿ, ನಾಟ್ ವರ್ಕಿಂಗ್ ಔಟ್, ಪ್ಲೀಸ್ ಯು ಹ್ಯಾವ್ ಎನಿಬಡಿ ಎಲ್ಸ್, ದಿಸ್ ಇಸ್ ದ ಲಾಸ್ಟ್ ಒನ್ ಐಮ್ ಸೆಂಡಿಂಗ್ ಇನ್ ವಿಲೇಜ್ ಅಂತ ನನ್ನ ಫೋಟೋನೇ ಕಳಿಸಿ ಆಸ್ ಹಾಫ್ ಅ ಜೋಕ್. ಕಮ್ ಅಂದ್ಬಿಟ್ರು, ನಾಳೆ ರಿಹರ್ಸಲ್ ಇದೆ, ರಿಹರ್ಸಲ್ ಕಮ್ ಆಡಿಷನ್ ಕಮ್. ಐ ಆಲ್ಸೋ ಥಾಟ್ ಓಕೆ ಮೇ ಬಿ ಇಲ್ ಬಿ ಅ ಚಾನ್ಸ್ ಟು ಮೀಟ್ ಎವ್ರಿಬಡಿ ಅಂತಾನು ಹೋದೆ ವಿತ್ ನೋ ಎಕ್ಸ್ಪೆಕ್ಟೇಷನ್. And that's how we went. Several actors were there, scene ಮಾಡ್ತಾ ಇದ್ರು, ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ನಿಖಿಲೇಶ್ ಅವರು one-on-one ಹಿಂಗೆ he'll have a conversation with you. It's not like he's giving you an instruction. He'll have a conversation. And then he aims for, he also ಯಾವ ಆ್ಯಕ್ಟರ್ಗೆ ಯಾವ ಥರ ಇನ್ಸ್ಟ್ರಕ್ಷನ್ ಕೊಡಬೇಕು, ಡಿರೆಕ್ಷನ್ ಮಾಡಬೇಕು ಅಂತ he has that insight. For a first time director, I think it's amazing. And ಮಾಡ್ತಾ ಸೊ we did a couple of scenes and ಕೂತ್ಕೊಂಡಿದ್ದೀನಿ, ಏನಾಗ್ತದೆ ಓಕೆ ಮೆಜರ್ಮೆಂಟ್ ತೊಗೊಂಡ್ಬಿಡಿ ಕಾಸ್ಟ್ಯೂಮ್ಗೆ, ಡನ್, ಡನ್. ಸೊ ಓಕೆ, ಐ ಡಿಡ್ಂಟ್ ನೋ ಇಫ್ ಇಟ್ ವಾಸ್ ರಿಯಲಿ ಡನ್ ಆರ್ ನಾಟ್. ಮನೆಗೆ ಹೋಗುವಾಗ ಓಕೆ ಒಂದ್ಸತಿ ಕನ್ಫರ್ಮೇ ಮಾಡ್ಕೊಂಡ್ಬಿಡೋಣ ಅಂತ ಫೋನ್, ವಾಟ್ ಹ್ಯಾಪನ್ ಜಸ್ಟ್ ನೌ ಪ್ಲೀಸ್ ಟೆಲ್ ಮಿ. ಯು ಆರ್ ಕನ್ಫರ್ಮ್, ಐ ಟೆಲ್ ಯು ಡೇಟ್ಸ್ ಓಕೆ ಅಂತ ಆಗ್ಬಿಡ್ತು. ಸೊ ಇಟ್ ವಾಸ್ ಆಸ್ ಇಫ್ ಐ ಪುಟ್ ಔಟ್ a wish and then it came back to me. ಆ್ಯಕ್ಚುಲಿ ಚೆನ್ನಾಗಿದೆ ನಿಮ್ಮ ಸ್ಟೋರಿ. ಎಲ್ಲೋ ನಾವು ಇರಬೇಕು ಅಂತ ಅಂದ್ಕೊಂಡು ಕಡೆ ಅದು ನಮ್ಗೆ ಸಿಕ್ಕಾಗ ಆ ಖುಷಿನೇ ಬೇರೆ. ಆ್ಯಂಡ್ ನಿಮ್ಮ ಎಫರ್ಟ್ ಆ ಸಿನಿಮಾಗೆ ಆದಮೇಲೆ ಡಬಲ್ ಆಗುತ್ತಲ್ಲ, ಅದಂತೂ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮ ಪಾತ್ರಕ್ಕೆ ಇನ್ನಷ್ಟು ಹೆಚ್ಚು ಪುಷ್ ಕೊಡುತ್ತೆ ಅಂತ ನಾನು ಅನ್ಕೋತೀನಿ. ಅಂಜನ್, ನಿಮಗೆ ರಂಗಭೂಮಿ ಟು ಈ ಸಿನಿಮಾ ರಂಗ, ನೀವು ಕಂಡಂಥ ರೂಪಾಂತರ, ಏನೆಲ್ಲ ರೂಪಾಂತರ ಆಗಿದೆ ಬದುಕಲ್ಲಿರ್ಬೋದು, ರೂಪಾಂತರದಲ್ಲಿರ್ಬೋದು? ನನ್ನ ಪ್ರಕಾರ ಅದೇನಷ್ಟು ಅಂದರೆ ನಿಮಗೆ ಈ ಮೀಡಿಯಮ್ ಒಂದು ಚೇಂಜ್ ಆಗೋದು ಅದೊಂದು ಬಿಟ್ಟರೆ, ಆ್ಯಸ್ ಎನ್ ಆ್ಯಕ್ಟರ್ ರಂಗಭೂಮಿನೂ ನಿಮ್ಗೆ ಅಷ್ಟೇ ಫ್ರೀಡಮ್ ಕೊಟ್ಟಿರುತ್ತೆ, ತಾಲೀಮಿಂದ ಹಿಡಿದು. ಆ್ಯಂಡ್ ಅದು ಎಂಥ ಬ್ಯೂಟಿಫುಲ್ ಜಾಗ ಅಂತಂದರೆ ನಿಮಗೆ ಪ್ರತಿದಿನ ಅದು ಒಂದು ಹೊಸದು ಪ್ರಯೋಗ ಮಾಡೋಕ್ಕೆ ಒಂದು ಅವಕಾಶ ಕೊಡುತ್ತೆ. ಬಟ್ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಇದರಲ್ಲಿ ಒಂದು ಸಲ ಸೆರೆ ಹಿಡಿದ ಮೇಲೆ ಇಟ್ಸ್ ಅ ಪಾರ್ಟ್ ಆಫ್ ಹಿಸ್ಟ್ರಿ. ಸೊ ಆ ಮೊಮೆಂಟರಿ ಟ್ರೂತ್ ಅಂತೇನು ಹೇಳ್ತೀವಿ, ಆ ಕ್ಷಣದ ನಿಜ, ಅದನ್ನು ಹಿಡಿಬೇಕು. ಆ್ಯಂಡ್ ಅದನ್ನು ಹಿಡಿಯೋಕ್ಕೆ ಆ ಮೊಮೆಂಟಲ್ಲಿ ನಾವು ಇರಬೇಕಾಗತ್ತೆ. ಸೊ
ಮೀಡಿಯಂ ಒಂದು ಬಿಟ್ಟು ನನಗೆ ಬೇರೆ ರೀತಿ ನನಗೆ ರಂಗಭೂಮಿ ಮತ್ತು ಸಿನಿಮಾಕ್ಕೆ ಅಷ್ಟು ನನಗೆ ವ್ಯತ್ಯಾಸ ಅನಿಸಲ್ಲ. ಯಾಕಂದರೆ ಬೋತ್ ಆರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಅನಿಸುತ್ತೆ. ಯಾಕಂದರೆ ಬಹಳಷ್ಟು ಜನ ರಂಗಭೂಮಿಯಿಂದ ಬಂದಿರೋರು ಸಿನಿಮಾದಲ್ಲಿ ಮೆರೆದಿರೋರು ಇದ್ದಾರೆ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಒಂದಕ್ಕೊಂದು ಏನು ಕಾಂಪ್ಲಿಮೆಂಟೇ ಮಾಡುತ್ತೆ ರಂಗಭೂಮಿ ಮತ್ತು ಸಿನಿಮಾ ಅಂತ ಬಂದಾಗ. ರಾಜ್ ಅಂತ ಅಂದಿದ ತಕ್ಷಣ ಲೈಕ್ ಗರುಡ ಗಮನ, ವೃಷಭ ವಾಹನ ಆ ಟೈಮ್ನಲ್ಲಿ ಗೊತ್ತಿತ್ತು, ಎಲ್ರಿಗೂ ಕೂಡ ಗೊತ್ತಿತ್ತು. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೊಂದು ಹಂತಕ್ಕೆ ಅವ್ರು ಏನು ಅನ್ನೋದು ಮತ್ತೆ ಪ್ರೂವ್ ಆಯಿತು. ಆ ಟೈಮ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೇಗಿರ್ತಾ ಇತ್ತು? ಆ ಇನ್ಪುಟ್ಸ್ ಇರ್ಬೋದು, ನಿಮಗೆ ಇನ್ಪುಟ್ಸ್ ಕೊಡೋದು, ಅಥವಾ ಟೀಮಲ್ಲಿ ಅವರು ಒಬ್ಬರಾಗಿ ವರ್ಕ್ ಮಾಡೋದಿದೆಯಲ್ಲ? ಅನ್ಫಾರ್ಚುನೇಟ್ಲಿ ನನಗೆ ನಂದು ಸೀಕ್ವೆನ್ಸ್ ಏನಿತ್ತು ಆಗ ರಾಜ್ ಅವ್ರು ಇರಲೇ ಇರಲಿಲ್ಲ. ಓಕೆ. ಹಾಂ, ಇದು ಮತ್ತು ಗರುಡ ಗಮನ ಪ್ಯಾರಲಲ್ ಆಗಿ ಶೂಟ್ ಆಗ್ತಿತ್ತು. ಆಗ ನಾನು ನಮ್ಮ ಗರುಡ ಗಮನ DOP ಮತ್ತು ರೂಪಾಂತರದ DOP ಒಬ್ಬರೇ, ಪ್ರವೀಣ್ ಶ್ರೀಯಾನ್, ಅದ್ಭುತವಾದ ಸಿನಿಮಾಟೋಗ್ರಫರ್ ಅವರು ನನಗೆ ಫಾರ್ಚುನೇಟ್ಲಿ ಒಂದಿಷ್ಟು ಸ್ಟಿಲ್ಸ್ಗಳು ತೋರಿಸ್ತಾ ಇದ್ರು. ಇದು ನೋಡಂಜನ್ ಇದು ಅಂತ. ಬಹಳ ಖುಷಿ ಆಗ್ತಿತ್ತು ನನಗಾಗ್ಲೇ, ಇದು ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು, ಇಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಎಲ್ರಿಗೂ ನನ್ನ ಸರ್ಕಲಲ್ಲಿರೋರಿಗೆಲ್ಲ ಹೇಳ್ಕೊತಾ ಇದ್ದೆ, ನೆಕ್ಸ್ಟ್ ಇವ್ರದ್ದೊಂದು ಸಿನಿಮಾ ಬರ್ತಾ ಇದೆ ನೋಡಿ, ನನಗೆ ಗೊತ್ತು, ನಾನು ನೋಡಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ. ಬಟ್ ನಾನು ರಾಜ್ ಅವರ ರೈಟಿಂಗ್ ಮತ್ತು ಅವರು ಇವಾಗ ಅನ್ನ ಆಗಿದೆಯಾ ಅಂತ ಗೊತ್ತಾಗಕ್ಕೆ ಒಂದು ಅಕ್ಕಿ ಕಾಳು ಬೆಂದಿದ್ರೆ ಸಾಕು ಅಂತ ಹೇಳ್ತಾರಲ್ಲ, ಸೊ ಒಂದು ಮೊಟ್ಟೆ ಕಥೆಲೇ ಅವರು ಅದನ್ನು ಪ್ರೂವ್ ಮಾಡ್ಕೊಂಬಿಟ್ಟಿದ್ರು. ನನಗೆ ವ್ಯಕ್ತಿಯಾಗಿ ಅವರು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಅವ್ರ ಇಂಟರ್ವ್ಯೂಸ್ಗಳನ್ನ ನಾನು ತುಂಬ ನೋಡ್ತೀನಿ, ರೀವಾಚ್ ಕೂಡ ಮಾಡ್ತೀನಿ. ಅಂದರೆ ಅವರಲ್ಲಿರೋ ಒಂದು ಕ್ಲಾರಿಟಿ, ಒಂದು ಮಾತಲ್ಲಿರೋ ಒಂದು ಕನ್ವಿಕ್ಷನ್ ಆ್ಯಂಡ್ ಆ ಒಂದು ಫ್ಲೋ ಆಫ್ ಥಾಟ್ ಇದೆಯಲ್ಲ, ಇದಕ್ಕೆ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಸೊ ಆ ಫ್ಲೋ ಆಫ್ ಥಾಟ್ನ ನಾವು ನಮ್ಮ ಮುಖಾಂತರ ಒಂದು ಪಾತ್ರವಾಗಿ ಹೇಳಿದಾಗ ಆ ಒಂದು ಖುಷಿ ನಾನು ಅನುಭವಿಸಿದ್ದೀನಿ. ಸೊ ಹೀಗೆ ಈ ಸಿನಿಮಾಕ್ಕೆ ಬಂದಾಗ ಐ ಆಮ್ ಅಸೋಸಿಯೇಟೆಡ್ ವಿತ್ ರಾಜ್ ಲೈಕ್ ದಿಸ್. ಅದಾದ್ಮೇಲೆ ಈಗ ಸಿಗ್ತಿರ್ತೀರ, ಬಹಳ ಖುಷಿ ಆಗ್ತಿದೆ. ನಾನು ಅದೇ ನೀವು ಕೇಳಿದ್ರಲ್ಲ ಹೇಗೆ ನಡೀತಾ ಇದೆ ಪ್ರಮೋಷನ್ಸು ಅಂತ. ಈಗ ಫೇಸ್ ಆಫ್ ದ ಮೂವಿ ಅಂತ ರಾಜೇ ಇರೋದು. ಸೊ ಅವ್ರದ್ದು ಜಾಸ್ತಿ ಇಂಟರ್ವ್ಯೂಸ್ಗಳೆಲ್ಲ ಇರುತ್ತೆ. ಆದರೆ ನಾನು ಐ ಮೇಕ್ ಇಟ್ ಅ ಪಾಯಿಂಟ್, ಯಾರದೇ ಇರಲಿ, ಯಾರದೇ ಇದು ಮಾಡಲಿ, ಲೈಕ್ ಇವಾಗ ಅವ್ರದ್ದು ಇಂಟರ್ವ್ಯೂ ನಡೀತಿದ್ರೆ ನೀವು ಇವಾಗ ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದೀರಾ ಅಂತಂದರೆ ಎಲ್ಲಿ ಫ್ರೇಮಲ್ಲಿ ನಾನು ಎಲ್ಲಿ ಕಾಣಿಸಲ್ವೋ ಅಲ್ಲೊಂದು ಮೂಲೆಯಲ್ಲಿ ಕೂತ್ಕೊಂಡು ಐ ಜಸ್ಟ್ ಕೇಳಿಸ್ಕೊತಾ ಇರ್ತೀನಿ. ಅವ್ರು ಏನು ಹೇಳ್ತಾರೆ, ಇದು ಯಾವ ಥಾಟ್ ಪ್ರಾಸೆಸ್ಸಿಂದ ಬರ್ತಿದೆ, ಇದು ಎಲ್ಲಿಂದ ಬರ್ತಿದೆ ಈ ಥಾಟು, ಯಾಕೆ ಈ ಥರ ಹೇಳ್ತಿದ್ದಾರೆ, ವೈ ಅನ್ನೋದು ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದೆ, ಯಾಕೆ ಅನ್ನೋದು ಒಂದು ರೀಸನಿಂಗ್ ಕೊಡ್ತಾರಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಓಕೆ, ಈ ಪ್ರಶ್ನೆಗೆ ನಾನು ಇದ್ದಿದ್ರೆ ನಾನು ಯಾವ ಥರ ಹೇಳ್ಬೋದಿತ್ತು ಅಂತ. ಸೊ ಆ ಇದರಲ್ಲಿ ಐ ಬಿಕಮ್ ಅ ಸ್ಟೂಡೆಂಟ್. ಸೊ ಸ್ವೀಟ್. ಎಸ್, ಲೈಕ್ ಏನು ನಿಮ್ಮ ಪಾತ್ರವನ್ನು ನೋಡ್ತಾ ಇದ್ದಾಗ ನಮಗೆಲ್ಲೋ ಅನಿಸುತ್ತೆ ಏನೋ ಒಂದು ಹೇಳೋಕೆ ಹೊರಟಿದ್ದಾರೆ, ಏನೋ ಆಗ್ತಿರುವಂಥದ್ದು, ನಮ್ಮ ಸುತ್ತಮುತ್ತ ಆಗ್ತಿರುವಂಥದ್ದು ಏನೋ ಒಂದನ್ನ ಜನಕ್ಕೆ ಕನ್ವೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಸೊ ನಿಮ್ಮ ಪಾತ್ರ ಹಾಗೆ ಈ ಸಿನಿಮಾದಿಂದ ಏನಾದ್ರು ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ಥರದ್ದು ಏನಾದರೂ ಇದೆಯಾ, ಹೇಗೆ ಅಂತ? ಅಪ್ ಟು ದಿ ಆಡಿಯನ್ಸ್. ಅವ್ರು ಹೇಗೆ ತಗೋತಾರೋ. If there are 500 people in the audience, they must be 500 more. ಸೊ ನಿಮ್ಮ ಪ್ರಕಾರ ರೂಪಾಂತರ ಅಂದರೆ ಏನು? Rupantara in a larger context, I don't know to do a definition. The film Rupantara is, I think, is a huge step for all of us. ಮತ್ತೆ ಈ ಒಂದು ಟ್ಯಾಲೆಂಟ್ ಇದೆಲ್ಲ, ಮಿಥಿಲೇಶ್ ಟೆಸ್ಟಮೆಂಟ್ ಮತ್ತು ಈ ಥರದ ಕಥೆಗಳು ನಮ್ಮ ಎಲ್ಲರ ಒಳಗಡೆ ನಡೀತಾ ಇರೋ, ನಮ್ಮ ಎಲ್ಲರ ಒಳಗಡೆ ಒಂದು ಜೀವ ಪಡೆಯೋ ಕಥೆಗಳಿದಾವಲ್ಲ, all of them are important, and these stories need to be told, they need to be communicated, they need to be talked about, and they need to have that space. ಬೀಜಕ್ಕೆ ಗಾಳಿ, ನೀರು, ಮಣ್ಣು ಎಲ್ಲ ಬೇಕಾಗುತ್ತೆ, ಜಾಗ ಬೇಕಾಗುತ್ತೆ, ಸ್ಪೇಸ್ ಬೇಕಾಗುತ್ತೆ. So I think each story and each story, everybody's story has the power to transform. So our transformation, evolution. ಎಸ್, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಂಜನ್ ಸರ್, ನಿಮ್ಮ ಪ್ರಕಾರ ರೂಪಾಂತರ ಸಿನಿಮಾದ್ದು? ರೂಪಾಂತರ ಅಂದರೆ ಇವಾಗ ನೀವೇ ನಾನು ಕೇಳಿದ್ರಿ ಮುಂಚೆ ಹೇಗಿದ್ರಿ ಈಗ ಹೇಗಿದ್ದೀರಾ ಅಂತ. ದಿನಾನೂ
ಒಂದಲ್ಲ ಒಂದು ರೀತಿ ಎಲ್ಲರೂ ರೂಪಾಂತರ ಆಗ್ತಾನೆ ಇರ್ತಾರೆ, ಆಗಬೇಕು. ಇಲ್ಲ ಅಂತಂದ್ರೆ ನಿಂತ ನೀರು ಯಾವತ್ತಿದ್ರೂ ಪಾಚಿ ಕಟ್ಟತ್ತೆ, ಸೊಳ್ಳೆಗಳು ಬರುತ್ತೆ, ಆ ಥರ. ಹಾಗೆ ಇಲ್ಲಿನ ಒಂದು ಪಾತ್ರಗಳು ಆ ಸನ್ನಿವೇಶದಲ್ಲಿ ರೂಪಾಂತರ ಆಗದಲ್ದಿರ ಪ್ರೇಕ್ಷಕರು ಕೂಡ ಮೊದಲನೇ ಸೀನಲ್ಲಿ ಒಂದು ಭಾವನೆ ಇಟ್ಕೊಂಡು ಬಂದಿರೋರು ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಭಾವನೆಗೆ ರೂಪಾಂತರಗೊಳ್ಳುತ್ತೆ. ಇಂಟರ್ವಲ್ಲಲ್ಲಿ ಒಂದು ಆಗಲೇ ಇನ್ನೊಂದು ಏನೋ ಅಂತ ಅಂದ್ಕೊಂಡಿರೋರು ಸಿನಿಮಾ ಸಿನಿಮಾ ಇನ್ನೇನು ಮುಗಿತಿದೆ ಅನ್ನೋಷ್ಟರಲ್ಲಿ ಅವರೇ ಒಂದು ಕಂಪ್ಲೀಟ್ ಆ ಒಂದು ಸಿನಿಮಾ ಜೊತೆ ಯಾರು ಜರ್ನಿ ಮಾಡಿರ್ತಾರೋ, ಲೈಕ್ ಎಮೋಷ್ನಲಿ ಹೇಳ್ತಾ ಇದ್ದೀನಿ, ಅವರಲ್ಲೂ ಒಂದು ರೂಪಾಂತರ ಆಗ್ತಾ ಹೋಗುತ್ತೆ. ಅಂದರೆ ಇವಾಗ ಯಾವುದೋ ಒಂದು ಕ್ಯಾರೆಕ್ಟರು ನಿಮಗೆ ಇಲ್ಲ, ಈ ಕ್ಯಾರೆಕ್ಟರು ಕೆಟ್ಟ ಒಂದು ವ್ಯಕ್ತಿತ್ವ ಇರೋದು ಅಂತ ನಮಗೆ ಮೊದಲು ಅನಿಸಿರುತ್ತೆ. ಆದರೆ ಆಮೇಲೆ ಹೋಗ್ತಾ ಅನಿಸುತ್ತೆ, ಇಲ್ಲ ನಾನೇ ತುಂಬ ಬೇಗ ಜಡ್ಜ್ ಮಾಡಿದ್ನೇನೋ, ನಾನು ಸ್ವಲ್ಪ ಟೈಮ್ ಕೊಡ್ಬೋದಿತ್ತಲ್ವಾ ಅಂತ ನಮಗೂ ಅನಿಸುತ್ತೆ ಆ್ಯಸ್ ಅನ್ ಆಡಿಯನ್ಸ್. ಹಾಗೆ ಎಂಥ ಒಳ್ಳೆ ಕ್ಯಾರೆಕ್ಟರ್ ಇವರು ಅಂತ ಅನಿಸ್ದವರು, ಓ ಇಲ್ಲ ನಾನು ಅನ್ಕೊಂಡಿರೋಷ್ಟೇನಿಲ್ಲ ಬಿಡಿ ಅಂತ ಆ ಥರನೂ ಒಂದು ಪ್ರೇಕ್ಷಕರಾಗಿ ಅದೊಂದು ರೂಪಾಂತರ ಆಗ್ತಾ ಇರುತ್ತೆ. ಹಾಂ, ಸೊ ಫೈನಲ್ ಆಗಿ ಸಿನಿಮಾ ರಿಲೀಸ್ಗೆ ರಿಲೀಸ್ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಇದ್ರು ಏನಾದರೂ ಹೇಳೋದಿದ್ರೆ? ಏನಿಲ್ಲ, ಜುಲೈ 26 ರೂಪಾಂತರ ಸಿನಿಮಾ ಬರ್ತಾ ಇದೆ. ತುಂಬ ಶ್ರದ್ಧೆ, ತುಂಬ ಒಂದು ಆನೆಸ್ಟಾಗಿ ಮಾಡಿದ್ದೀವಿ. ಆ್ಯಂಡ್ ಕಂಟೆಂಟ್ ವೈಸ್ ಎಲ್ಲರ ಈ ಕ್ರಾಫ್ಟ್ ಅಂತ ಏನಿದೆ, ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎಲ್ರದ್ದು ಒಂದು ಕ್ರಾಫ್ಟ್ ಅಂತಿರುತ್ತಲ್ಲ, ಕಲಾಕುಶಲತೆ, ಇದು ಒಂದು ಯಾವ ಮಟ್ಟಕ್ಕೆ ಒಂದು ಕ್ವಾಲಿಟಿ ಇದೆ ಅಂತ ಗೊತ್ತಾಗಕ್ಕೆ ಈ ಸಿನಿಮಾಕ್ಕೆ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಒಂದು ಅವಕಾಶ ಮಾಡಿಕೊಡಿ. ಫೈನಲ್ ಆಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ವೀಕ್ಷಕರಿಗೆ ಏನಾದರೂ ಹೇಳೋದಿತ್ತು? ತುಂಬ ಪ್ರಾಮಾಣಿಕತೆಯಿಂದ, ತುಂಬ ಕೆಲಸ, ತುಂಬ ಸ್ಕಿಲ್, ಟೈಮ್, ಲವ್, ಹಾರ್ಟ್ ಈ ಪ್ರಾಜೆಕ್ಟಲ್ಲಿ ಹೋಗಿದೆ. ಸೊ ಐ ವುಡ್ welcome the audiences. I would ask them to come with open hearts, open minds, and I'm sure they'll go back with fuller hearts, bigger hearts. Nam cinema ಒಂದು thinking of a metaphor for the film. It's full of metaphors anyway, but glass in the form of a mirror. ಒಂದು ನಿಮಗೆ ಮಿರರ್ ತೋರಿಸುತ್ತೆ. It could also be a magnifying glass, sort of ಸೂಕ್ಷ್ಮತೆಯನ್ನು ಒಳಗಡೆ ಹೋಗಿ ಆಳದಲ್ಲಿ, ಸೊ ಮೈನ್ಯೂಟ್ನೆಸ್, ಹ್ಯೂಮನ್ ಇಮೋಷನ್, ಹ್ಯೂಮನ್ ಸೈಕಿದ ಮೈನ್ಯೂಟ್ನೆಸ್ ಎಕ್ಸಾಮಿನ್ ಮಾಡೋಕ್ಕೆ. ಆರ್ ಇಟ್ ಕುಡ್ ಬಿ ವಿಂಡೋ ಮೇಲೆ ಹಿಂಗೆ ಗ್ಲಾಸ್ ಇರೋದು, ಪಕ್ಕದ ಮನೆಯಲ್ಲಿ ಯಾರಾದರೂ ಹೋಗ್ತಾ ಇದ್ದಾರೆ, ಆಚೆ ಕಡೆ ಅವ್ರ ಹೆಸರು ನಾನು ನೋಡೋದು, ನಮ್ಮ ಥರ ಅವರು ಇದ್ದಾರೆ ಅಂತ ಒಂದು ಅಕ್ನಾಲೇಜ್ಮೆಂಟ್ ಮಾಡೋದು. ಸೊ ಆಲ್ ಆಫ್ ದಿಸ್, ಸೊ ಇಟ್ಸ್ ಟ್ರಾನ್ಸ್ಪರೆಂಟ್, ಇಟ್ಸ್ ಓಪನ್. So hopefully everybody will appreciate the work that has gone. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ, ಆ್ಯಂಡ್ ಆಲ್ ದ ಬೆಸ್ಟ್. ಈ ರೂಪಾಂತರ ನಿಮ್ಮ ಬದುಕಲ್ಲೂ ಹಾಗೂ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ರೂಪಾಂತರವನ್ನು ತರಲಿ ಅನ್ನೋದು ನಮ್ಮ ಕನ್ನಡ ಪಿಕ್ಚರ್ನ ಆಶಯ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್.